ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಪ್ರೀತಿ ಸುಧಾಕರ್ ಡಿಜಿಟಲ್ ಪಜೀತಿ. ನಾನು ಕೀರ್ತಿಶ್ರೀ. ಸೈಬರ್ ಕ್ರಿಮಿನಲ್ಗಳು ಯಾರಿಗೂ ಬೇಕಾದರೂ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಉತ್ತಮ ನಿದರ್ಶನ ಸಿಕ್ಕಿದೆ. ಕೊರೋನಾ ಸಮಯದಲ್ಲಿ ಆರೋಗ್ಯ ಸಚಿವರಾಗಿದ್ದ ಮತ್ತು ಪ್ರಸ್ತುತ ಸಂಸದರಾಗಿರೋ ಡಾಕ್ಟರ್ ಕೆ ಸುಧಾಕರ್ ಪತ್ನಿಗೆ ಸೈಬರ್ ಕ್ರಿಮಿನಲ್ಗಳು ವಂಚನೆ ಮಾಡಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿಯವರ ಪಾರ್ಟಿಯಲ್ಲಿರೋ ಸಂಸದರ ಪತ್ನಿಗೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ತಿಳಿಯದೇ ಇರೋದೇ ಅಚ್ಚರಿ ಮೂಡಿಸಿದೆ. ಏನಿದು ವಂಚನೆ ಪ್ರಕರಣ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. मैं फिर कहूंगा, डिजिटल अरेस्ट जैसी कोई व्यवस्था कानून में नहीं है. The future of healthcare should be like this. It should be personalized. It should be preventive. It should be predictive and preventive. We are not speaking about the P, which is the pill. That is the new way of dealing with the healthcare, especially when you are dealing with the ಪಬ್ಲಿಕ್ ಹೆಲ್ತ್ ಕೇರ್. ಕೇಳಿಸಿಕೊಂಡ್ರಲ್ಲ, ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಆರೋಗ್ಯದ ಮಂತ್ರಿಯಾಗಿದ್ದಾಗ ಏನು ಹೇಳಿದ್ರು ಅನ್ನೋದನ್ನ. ಇದನ್ಯಾಕೆ ತೋರಿಸ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಇನ್ನೂ ಒಂದು ವಿಡಿಯೋ ನೋಡಿಕೊಂಡು ಬರೋಣ ಬನ್ನಿ. पुलिस मिस सीमा जी अभी पुलिस स्टेशन आई है. रुकिए वरना घर आ जाएंगे. क्यों? लेकिन मैं अकेले दूसरे कमरे में जाइए. आपका बेटा हमारे कस्टडी में है और आप डिजिटल अरेस्ट में हो. डिजिटल अरेस्ट? 1 लाख दो, बच जाओगे. इतने पैसे? अच्छा ठीक है, एक लिंक भेजिए. अभी प्रोसेसिंग के लिए 30,000 दो, वरना बेटा जेल जाएगा. जेल तो तुम जाओगे. तुम्हारा चेहरा रिकॉर्ड हो चुका है. अरे डिजिटल अरेस्ट जैसा कुछ नहीं होता. ये सब फ्रॉड है, इसीलिए पैनिक ना करें. पुलिस, बैंक, आरबीआई इत्यादि के नाम पर आने वाले साइबर अपराधियों के फोन या वीडियो कॉल से सावधान रहें. उन्हें पैसे ना भेजें और तुरंत पुलिस में रिपोर्ट करें. हेलो मम्मा. आरबीआई कहता है जानकार बनिए, सतर्क रहिए. ಅರೆ, RBI ಜಾಹೀರಾತನ್ನ ಯಾಕೆ ತೋರಿಸ್ತಿದ್ದಾರೆ ಇವರು ಅಂತ ನೀವು ಯೋಚನೆ ಮಾಡ್ತಿರಬಹುದು. ಅದನ್ನು ಹೇಳ್ತೀವಿ, ಜಸ್ಟ್ ವೇಟ್. ಅದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿಯ ಪ್ರತಿ ತಿಂಗಳ ಮನ್ ಕಿ ಬಾತ್ ಒಂದು ತಿಂಗಳ ಮನದ ಮಾತಿನ ಕಾರ್ಯಕ್ರಮದಲ್ಲಿ ಏನು ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳಿಸಿಕೊಳ್ಳೋಣ ಬನ್ನಿ. साथियों, मैं फिर कहूंगा, डिजिटल अरेस्ट जैसी कोई व्यवस्था कानून में नहीं है. ये सिर्फ फ्रॉड है, फरेब है, झूठ है, बदमाशों का गिरोह है. और जो लोग ऐसा कर रहे हैं वो समाज के दुश्मन है. डिजिटल अरेस्ट के नाम पर जो फरेब चल रहा है उससे निपटने के लिए तमाम जांच एजेंसियां राज्य सरकारों के साथ मिलकर काम कर रही हैं. ಓದಿ ಇರುವುದಾಗಿ ಹೇಳಿದ್ದ. ಸರಿ ಅಂತ ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರೀತಿ ಸುಧಾಕರ್ ತಮಗೆ ಕರೆ ಮಾಡಿರೋದ್ಯಾಕೆ ಅಂತ ಪ್ರಶ್ನಿಸಿದ್ರು. ಆಗ ಆ ಕಡೆಯಿಂದ ಮಾತನಾಡಿದ ವ್ಯಕ್ತಿ, ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಯಾವುದೇ ಕಾರಣಕ್ಕೂ ಕಾಲ್ ಕಟ್ ಮಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದ. ಇದಕ್ಕೆ ಬೆಚ್ಚಿ ಬಿದ್ದ ಪ್ರೀತಿ ಸುಧಾಕರ್ ಸೈಬರ್ ಕ್ರಿಮಿನಲ್ಗಳು ಹೇಳಿದಂತೆ ಮಾಡಿದ್ರು. ನಿಮ್ಮ ದಾಖಲೆಗಳ ದುರ್ಬಳಕೆಯಾಗಿದೆ ಎಂದಿದ್ದ ಕ್ರಿಮಿನಲ್, ನಿಮ್ಮ ಖಾತೆ ಅಕ್ರಮ,
ಹಣ ಹಾಕಿ ಎಂದು ಪ್ರೀತಿಗೆ ವಂಚನೆ. ಮುಂಬೈ ಸೈಬರ್ ಕ್ರೈಮ್ ಪೊಲೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಪರಿಚಯಿಸಿಕೊಂಡಿದ್ದ ವ್ಯಕ್ತಿ ನಿಮ್ಮ ದಾಖಲೆಗಳನ್ನ ಸದ್ವೈತ್ ಖಾನ್ ಅನ್ನೋ ವ್ಯಕ್ತಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಪಡೆದು ಅಕ್ರಮವಾಗಿ ವ್ಯವಹಾರ ನಡೆಸಿದ್ದಾನೆ. ಅಲ್ಲದೆ ನಿಮ್ಮ ಹೆಸರು ಬಳಸಿಕೊಂಡು ವಿದೇಶಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸಲು ಜನರನ್ನು ವಿದೇಶಗಳಿಗೆ ಕಳುಹಿಸುತ್ತಿದ್ದಾನೆ. ಇದೇ ಕಾರಣಕ್ಕೆ ಸದ್ವೈತ್ ಖಾನ್ ಬಂಧಿಸಲಾಗಿದೆ. ಅವನು ತನ್ನ ಹೇಳಿಕೆಯಲ್ಲಿ ನಿಮ್ಮ ಹೆಸರು ಹೇಳಿದ್ದಾನೆ. ಇದರ ವಿಚಾರಣೆಗಾಗಿ ವಿಡಿಯೋ ಕಾಲ್ ಮಾಡಿದ್ದೇವೆ ಅಂತ ಪ್ರೀತಿ ಸುಧಾಕರ್ಗೆ ನಂಬಿಸಿದ್ದ. ಆರ್ಬಿಐ ರೂಲ್ಸ್ ಪರಿಶೀಲಿಸಿ 45 ನಿಮಿಷದಲ್ಲಿ ವಾಪಸ್. ಮನೆಯಿಂದ ಬ್ಯಾಂಕ್ಗೆ ಹೋಗುವವರೆಗೆ ಕರೆ ಕಟ್ಟಿಲ್ಲ. ಪ್ರೀತಿ ಸುಧಾಕರ್ಗೆ ಕರೆ ಮಾಡಿದ ವ್ಯಕ್ತಿ ಸದ್ವೈತ್ ಖಾನ್ ನಿಮ್ಮ ದಾಖಲೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಹೀಗಾಗಿ ನಿಮ್ಮ ದಾಖಲೆಗಳನ್ನ ರದ್ದು ಮಾಡ್ತೀವಿ. ನಿಮ್ಮ ಅಕೌಂಟ್ ಇಲ್ಲಿಗಲ್ ಆಗಿದ್ದು ಮೊದಲು ಹಣ ಹಾಕಿ. ಆರ್ಬಿಐ ರೂಲ್ಸ್ ಪ್ರಕಾರ ನಿಮ್ಮ ಅಕೌಂಟ್ ಲೀಗಲ್ ಆಗಿದ್ರೆ 45 ನಿಮಿಷದ ಬಳಿಕ ಹಣ ಹಾಕ್ತೀವಿ ಅಂತ ನಂಬಿಸಿದ್ದ. ಅಲ್ಲದೆ ಅಕೌಂಟ್ಗೆ ಸುಮಾರು 14 ರೂಪಾಯಿ ಹಣ ಪಾವತಿಸಿ ಅದನ್ನ RTGS ಮಾಡಿಸಿಕೊಂಡಿದ್ದ. ಇನ್ನು ವಿಚಿತ್ರ ಅಂದ್ರೆ ಪ್ರೀತಿ ಸುಧಾಕರ್ ಮನೆ ಇರೋದು ಸದಾಶಿವನಗರದಲ್ಲಿ. ಅವರ ಅಕೌಂಟ್ ಇರುವುದು ಬಸವೇಶ್ವರ ನಗರದ ಬ್ಯಾಂಕ್ನಲ್ಲಿ. ಅವರು ಮನೆಯಿಂದ ಬ್ಯಾಂಕ್ಗೆ ಹೋಗುವವರೆಗೆ ವಂಚಕ ವಿಡಿಯೋ ಕಾಲ್ನಲ್ಲಿಯೇ ಇದ್ದನಂತೆ. ಅಲ್ಲದೆ ನಿಮ್ಮ ಪತಿ ಸುಧಾಕರ್ ಅಕ್ರಮವಾಗಿ ಹಣ ಮಾಡಿದ್ದಾರೆ. ಅಕ್ರಮ ಹಣ ಗಳಿಕೆ ಕುರಿತು ನಮ್ಮ ಬಳಿ ದಾಖಲೆಗಳಿವೆ. ಹಣ ನೀಡದೇ ಇದ್ರೆ ಆ ದಾಖಲೆಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರೆ ಎಂದು ಗೊತ್ತಾಗುತ್ತಿದ್ದಂತೆ ಕಂಪ್ಲೇಂಟ್. ಕೊನೆಗೂ ವಂಚಕರಿಂದ ಪ್ರೀತಿ ಸುಧಾಕರ್ ಹಣ ರಿಕವರಿ. ಪ್ರೀತಿ ಸುಧಾಕರ್ ತಮಗೆ ಸೈಬರ್ ಕ್ರಿಮಿನಲ್ಗಳಿಂದ ವಂಚನೆ ಆಗಿದೆ ಅಂತ ಗೊತ್ತಾಗ್ತಿದ್ದಂತೆ ಪೊಲೀಸರಿಗೆ ದೂರು ನೀಡಿದ್ರು. ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ರು. ಕೇಂದ್ರೀಯ ತನಿಖಾ ಸಂಸ್ಥೆಗಳ ಜೊತೆ ಸಮನ್ವಯ ಸಾಧಿಸಿ ಜೊತೆಗೆ ಬ್ಯಾಂಕ್ ಅಧಿಕಾರಿಗಳ ಸಹಕಾರದಿಂದ ಪ್ರೀತಿ ಸುಧಾಕರ್ಗೆ ವಂಚಿಸಿ 14 ಲಕ್ಷ ರೂಪಾಯಿ ಎಗರಿಸಿದ್ದ ಸೈಬರ್ ಕ್ರಿಮಿನಲ್ಗಳಿಂದ ಹಣ ರಿಕವರಿ ಮಾಡಲಾಗಿದೆ ಅಂತ ಪಶ್ಚಿಮ ವಲಯ ಡಿಸಿಪಿ ಗಿರೀಶ್ ಮಾಹಿತಿ ನೀಡಿದ್ದಾರೆ. 26ರಂದು ಒಂದು ನಮಗೆ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಒಬ್ಬರು ಲೇಡಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದರೆ ಅವ್ರಿಗೆ ಯಾರೋ ಒಬ್ಬರು ಆನ್ಲೈನಲ್ಲಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ 14 ಲಕ್ಷ ರೂಪಾಯಿನ ಅವ್ರ ಖಾತೆಯಿಂದ ಇನ್ನೊಂದು ಖಾತೆಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ನನಗೆ ಹೆದರಿಸಿ ತೊಗೊಂಡಿದ್ದಾರೆ. ನನಗೆ ಹೆದರಿಕೆಯಾಗಿ ನನಗೂ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಸ್ವಲ್ಪ ಡೌಟ್ ಬಂದು ಕೊಡ್ತಾರೆ. ಯಾರೋ ಬಹುಶಃ ಅವ್ರಿಗೆ ತಿಳಿಸ್ತಾರೆ ಇದು ಸೈಬರ್ ಕ್ರೈಮ್ ಇರ್ಬೋದು ಅಂತ ಹೇಳಿದ್ದಕ್ಕೆ ನಮಗೆ ಇಮಿಡಿಯೇಟಾಗಿ ಅವತ್ತಿನ ದಿವಸನೇ ನಮ್ಮ ಗಮನಕ್ಕೆ ತರ್ತಾರೆ. ಸೊ ನಾವು ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗಿ ಆ ಪ್ರಕರಣದಲ್ಲಿ ಕಾರ್ಯಪ್ರವೃತ್ತರಾಗಿ ಏನು ನಮ್ಮದು ಫಸ್ಟ್ ಇದಿರುತ್ತೆ ನಮ್ಮದು ರೆಸ್ಪಾನ್ಸ್ ಇಮಿಡಿಯೇಟಾಗಿ ಆ ಬ್ಯಾಂಕ್ ಖಾತೆಗಳನ್ನ ನಾವು ಫ್ರೀಸ್ ಮಾಡಿಸ್ತಕ್ಕಂಥದ್ದು, ಬ್ಯಾಂಕ್ ಖಾತೆಗಳನ್ನ ಐಡೆಂಟಿಫೈ ಮಾಡಿ ಫ್ರೀಸ್ ಮಾಡಿಸ್ತಕ್ಕಂಥದ್ದು ಇಮಿಡಿಯೇಟಾಗಿ ಮಾಡಿರೋದ್ರಿಂದ ಇವರೇನು 14 ಲಕ್ಷ ರೂಪಾಯಿ ದುಡ್ಡನ್ನು ಇವರು ಟ್ರಾನ್ಸ್ಫರ್ ಮಾಡಿರ್ತಾರೆ ಅವ್ರಿಗೆ ಎಲ್ಲವೂ ಕೂಡ ಇಮಿಡಿಯೇಟಾಗಿ ಫ್ರೀಸ್ ಆಗುತ್ತೆ. ಫ್ರೀಸ್ ಆಗಿ ಅದು ಈಗ ಅವ್ರಿಗೆ ಕೋರ್ಟಿಂದ ಆರ್ಡರ್ ಆಗಿ ಅವ್ರಿಗೆ ವಾಪಸ್ ದುಡ್ಡು 14 ಲಕ್ಷ ರೂಪಾಯಿ ಫಿರ್ಯಾದುದಾರರಿಗೆ ವಾಪಸ್ ಕೊಡಲಾಗಿದೆ. ಈಗ ಇದು ಪ್ರೀತಿ ಸುಧಾಕರ್ ವಂಚನೆಯ ಕಥೆಯಾದರೆ ಅತ್ತ ರಾಜ್ಯದಲ್ಲಿ ಯೂಟ್ಯೂಬರ್ ಮುಕಳೆಪ್ಪನ ಮದುವೆ ವಿಚಾರ ದೊಡ್ಡ ರಾಧಾಂತಕ್ಕೆ ಕಾರಣ ಆಗಿದೆ. ಮುಕಳೆಪ್ಪನ ಅತ್ತೆ ಮಾವ ಡಬಲ್ ಗೇಮ್ ಆಡ್ತಿದಾರ. ಮುಕಳೆಪ್ಪನ ಏಳಿಗೆ ತಾಳಲಾರದೆ ಯಾರಾದರೂ ಆತನಿಗೆ ಕೆಡ್ಡ ತೋಡಿದ್ರ ಅನ್ನೋ ಅನುಮಾನ ಬರ್ತಿದೆ. ಯೂಟ್ಯೂಬರ್ ಮುಕಳೆಪ್ಪನ ಮದುವೆ ಕುರಿತು ದೊಡ್ಡ ವಿವಾದ ಎದ್ದಿದೆ. ತನ್ನ ಕಾಮಿಡಿ ವಿಡಿಯೋಗಳ ಮೂಲಕ ಜನರಿಗೆ ಮುಕಳೆಪ್ಪ ಚಿರಪರಿಚಿತ. ಈತ ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹಿಂದೂ ಸಂಘಟನೆಗಳು ಆರೋಪ ಮಾಡಿದ್ವು. ಇದಕ್ಕೆ ಆತನ ಪತ್ನಿಯ ಪೋಷಕರು ಸಾಥ್ ನೀಡಿದ್ರು. ಆದರೆ ಆತನ ಪತ್ನಿ ಇದೆಲ್ಲ ಷಡ್ಯಂತ್ರ, ನಾನು ಒಪ್ಪಿ ಆತನನ್ನ ಮದುವೆ ಆಗಿದ್ದೀನಿ ಅಂತಿದ್ದಾಳೆ. ಹೀಗಾಗಿ ಮುಕಳೆಪ್ಪನ ಮದುವೆ ವಿಚಾರದಲ್ಲಿ ಪತ್ನಿ ಪೋಷಕರು ಡಬಲ್ ಗೇಮ್ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಅದರ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಮಿಡಿ ವಿಡಿಯೋಗಳನ್ನ ಮಾಡಿಕೊಂಡು
ತನ್ನದೇ ಆದ ಫಾಲೋವರ್ಸ್ ಹೊಂದಿದ್ದ ಮುಕುಳೆಪ್ಪ ಅಲಿಯಾಸ್ ಕ್ವಾಜಾ ಬಂದೇನವಾಜ್ ಶಿರಹಟ್ಟಿ ಮದುವೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ತನ್ನ ಜೊತೆ ಕಾಮಿಡಿ ವಿಡಿಯೋಗಳಲ್ಲಿ ನಟಿಸುತ್ತಿದ್ದ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಅನ್ನೋ ಯುವತಿ ಜೊತೆ ಮುಕುಳೆಪ್ಪ ಜೂನ್ 5ರಂದು ಮದುವೆಯಾಗಿದ್ದ. ಆದ್ರೆ ಈ ವಿಚಾರ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಕುಟುಂಬಕ್ಕೆ ಗೊತ್ತಿರಲಿಲ್ವಂತೆ. ಕೊನೆಗೆ ಕಳೆದ ದಿನಗಳ ಹಿಂದೆ ಮುಕುಳೆಪ್ಪನ ಜೊತೆ ವಾಸ ಮಾಡೋಕೆ ಆರಂಭಿಸಿದ ಮೇಲೆ ಅವರ ಕುಟುಂಬಕ್ಕೆ ಮದುವೆ ವಿಚಾರ ಗೊತ್ತಾಗಿದೆ. ಇದಾದ ಬಳಿಕ ಈ ಕೇಸ್ಗೆ ಹಿಂದೂ ಸಂಘಟನೆಗಳು ಎಂಟ್ರಿ ಕೊಟ್ಟಿದ್ವು. ಹೀಗಾಗಿ ಮುಕುಳೆಪ್ಪನ ಮದುವೆ ಪುರಾಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಮುಕುಳೆಪ್ಪ ಮದುವೆ ವಿಚಾರದಲ್ಲಿ ಡಬಲ್ ಗೇಮ್ ಆಡಿದ್ರ? ಮತ್ತೊಂದು ಹೊಸ ವಿಡಿಯೋ ರಿಲೀಸ್ ಮಾಡಿದ ಗಾಯತ್ರಿ. ಮುಕುಳೆಪ್ಪ ಮತ್ತು ಗಾಯತ್ರಿ ಮದುವೆ ವಿಚಾರ ಗಾಯತ್ರಿಯ ಪೋಷಕರಿಗೆ ಮೊದಲೇ ಗೊತ್ತಿತ್ತು. ಆರಂಭದಲ್ಲಿ ತಮ್ಮ ಪೋಷಕರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು. ಈಗ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡಿತಿದ್ದಾರೆ. ಅಲ್ಲದೆ ಕೊರಳಲ್ಲಿ ಮಂಗಳಸೂತ್ರ ಇಲ್ಲ, ನಿನಗೆಷ್ಟು ಚಿನ್ನ ಕೊಟ್ಟಿದ್ದಾನೆ ಅಂತ ಹೀಗೆ ಈಗ ಪ್ರಶ್ನೆ ಕೇಳಲು ಶುರು ಮಾಡಿದ್ದಾರೆ. ಆರಂಭದಲ್ಲಿ ತಮ್ಮ ಮದುವೆಗೆ ಓಕೆ ಅಂದಿದ್ದೋರು ಈಗ ಮುಕುಳೆಪ್ಪ ನಮ್ಮ ಮಗನನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಇದೆಲ್ಲ ಸುಳ್ಳು ಅಂತ ಗಾಯತ್ರಿ ಜಾಲಿಹಾಳ್ ಹೊಸ ವಿಡಿಯೋ ರಿಲೀಸ್ ಮಾಡಿದ್ದಾಳೆ. ಸುಮ್ಮನೆ ಇದ್ದು ಬಿಡ್ಬೇವ, ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗ್ಬಿಡ, ಸುಮ್ನೆ ಉಳಿದ್ ಬಿಡ. ಅವ್ರೆಲ್ಲ ಅವ್ರಿಗೆ ನ್ಯೂಸ್ ಬೇಕಾಗೈತಿ, ಸುಮ್ನೆ ಹಿಂಗ್ ಮಾಡ್ಕೊಂತ ಹೊಕ್ಕಾರ ಅವ್ರು. ನೀ ಅಂದ್ ಬಿಡ್ ಸೀದಾ, ನೀನು ಹೂ ಹೂ ಅನ್ನಕತ್ರ ಅವ್ರು ಮತ್ತಟ ಮೈ ಮೇಲೆ ಬರ್ತಾರ ಅವ್ರು. ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗ್ಲ ಹಾಕಿ ಕುಂತ ಬಿಡ್. ನೀನು ಬಾಗ್ಲ ಒಟ್ಟ ತೆಗ್ಯಾಕ ಹೋಗ್ಬೇಡ. ಇವತ್ತು ಮಾಮನ ಮನೆಗೆ ಹೋಗಲ್ಲ, ಸುಮ್ನೆ ಮಾಮನ ಮನೆಗೆ ಇದ್ ಬಿಡ್ರಿ. ಅವ್ರಿಗೆ ಏನ್ ಬಿಡ್ರಿ. ಐತಲ್ವಿ, ಕೊಳ್ಳಾಗೋಯ್ತಿ, ಕಾಲಾಗೋಯ್ತಿ, ಕೊಳ್ಳಾಗೋಯ್ತಿ, ಬಂಗಾರ ತಾಳಿ ಐತಿ. ನಾ ರೀಲ್ಸ್ನೇ ಹಾಕೊಳತಿಲ್ಲ, ಎಲ್ಲ ಮಂದಿಗೆಲ್ಲ ತೋರಿಸ್ಕೊಳ್ಳೋದಂತಂದೆ. ಈಗೆಲ್ಲಾ ನೋಡ್ಬೇ ಹೇಳಾತೀನಿ, ಈಗೆಲ್ಲ ಹಾ ತೆಗೆದಿಟ್ಟಾರ. ನೆಕ್ಲೆಸ್ ಮಾಡ್ಸ್ಯಾರ ಒಂದ್ 3-4 ಫೋಟೋ ಕಳಿಸ್ತೀನಿ. ಇನ್ನು ಏನ್ ಬೇಕು ಬೇ, ತಿಂಗಳ ಮತ್ತೆ ನಾನ್ ನಿಮ್ ಸಂಬಂಧ ದುಡ್ದು ಹಾಕೋದಕ್ಕ ನನಗ್ ಬಂದಿದ್ದ ಅಲ್ಲಿಂದ ಯೂಟ್ಯೂಬ್ ಇಂದ ಬಂದಿದ್ ನನಗೆ ದಾಳಿ. ಯೂಟ್ಯೂಬ್ ನ ವಿಡಿಯೋ ಯವ್ವ ಕೇಳಿಲ್ಲ ತಾಯಿ, ಯವ್ವ ನಮ್ಮವ್ವ ತಾಯಿ ಕೇಳಿಲ್ಲ, ವಿಡಿಯೋ ಯೂಟ್ಯೂಬ್ ದಾಗ ವಿಡಿಯೋ ಬಿಡಾತೇನಲ್ಲ. ತಂದ್ ಏನ್ರ ಗ್ರೂಪ್ ಇಡವ ನನ್ನ ಮನೆ ಅಲ್ಲ ಬೇ, ತಂದ್ ಏನ್ರ ಮನ್ಯಾಗ ಗ್ರೂಪ್ ಇಡಂತಿಯಲ್ಲ. ಮತ್ತೆ ಇಷ್ಟು ಗಂಡನ ಮನೆಗೆ ಬಂದ್ರು ದುಡ್ದು ಹಾಕತೇನೆ ಇಲ್ಲ. ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಭಾನುವಾರ ಒಂದು ವಿಡಿಯೋ ರಿಲೀಸ್ ಮಾಡಿದ್ಲು. ಆ ವಿಡಿಯೋದಲ್ಲಿಯೂ ಸಹ ನನ್ನ ಪೋಷಕರು ಮಾಡ್ತಿರೋ ಆರೋಪಗಳು ಸುಳ್ಳು, ನಾನೇ ಇಚ್ಛೆ ಪಟ್ಟು ಮದುವೆಯಾಗಿದ್ದೇನೆ, ಮುಕುಳೆಪ್ಪ ಬಲವಂತದಿಂದ ನನ್ನ ಮದುವೆಯಾಗಿಲ್ಲ, ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೇವೆ ಅಂತ ಹೇಳಿದ್ಲು. ಭಾನುವಾರ ರಿಲೀಸ್ ಮಾಡಿದ್ದ ವಿಡಿಯೋದಲ್ಲಿ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಏನು ಹೇಳಿದ್ಲು ಅಂತ ನೀವೇ ಒಮ್ಮೆ ನೋಡ್ಕೊಂಡು ಬನ್ನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕುಳೆಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು, ಲವ್ ಜಿಯಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ, ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರ ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕುಳೆಪ್ಪ ಕರ್ಕೊಂಡು ಹೋಗ್ಯಾನಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನೂ ನಂಬಕ್ಕೆ ಹೋಗ್ಬೇಡ್ರಿ. ಈ ಸುದ್ದಿ ಏನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪ ಗಾಯತ್ರಿ
ಗಾಯತ್ರಿ ರಕ್ಷಣೆಗೆ ಆದ್ಯತೆ ಎಂದ ಪೊಲೀಸ್ ಕಮಿಷನರ್. ಪೊಲೀಸರ ಎದುರು ಹೇಳಿಕೆ ನೀಡಲಿ ಎಂದ ಶಶಿಕುಮಾರ್. ಮುಕ್ಕಳೆಪ್ಪ ಅಲಿಯಾಸ್ ಕ್ವಾಜಾ ಬಂದೇನವ ಶಿರಹಟ್ಟಿ ಮತ್ತು ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಮದುವೆ ಕುರಿತು ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಕ್ಕಳೆಪ್ಪನ ವಿರುದ್ಧ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಈ ದೂರಿನ ತನಿಖೆ ನಡೀತಾ ಇದೆ. ಮೊದಲು ಗಾಯತ್ರಿಯನ್ನ ರಕ್ಷಣೆ ಮಾಡಬೇಕಿದೆ. ಇದಕ್ಕೆ ನಮ್ಮ ಮೊದಲ ಆದ್ಯತೆ. ಮುಕ್ಕಳೆಪ್ಪನ ಪತ್ನಿ ಎಲ್ಲೋ ವಿಡಿಯೋ ಮಾಡಿ ಹರಿಬಿಟ್ಟರೆ ಅದನ್ನ ಪರಿಗಣಿಸೋಕೆ ಸಾಧ್ಯವೇ ಇಲ್ಲ. ಪೊಲೀಸರ ಎದುರು ಹಾಜರಾಗಿ ಮಾಹಿತಿ ನೀಡಲಿ. ಬಳಿಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳನ್ನ ಪಂಚರು ಅಂತ ಪರಿಗಣಿಸಿ ಅವರ ಎದುರು ಪತ್ನಿಯ ಹೇಳಿಕೆ ದಾಖಲು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಅವರು ವಶಕ್ಕೆ ಸಿಕ್ಕ ಮೇಲೆ ಅವರೇನು ಮತ್ತೆ ಫರ್ದರ್ ಹೇಳಿಕೆಯನ್ನು ಕೊಡ್ತಾರೆ, ಅವರೇನು ತನಿಖೆಯಲ್ಲಿ ಸತ್ಯಾಸತ್ಯತೆ ವ್ಯಕ್ತಪಡಿಸ್ತಾರೆ, ಅದರ ಮೇಲೆ ತನಿಖೆಯನ್ನು ಮುಂದುವರಿಸಲಾಗುತ್ತೆ. ಇದರಲ್ಲಿ ವಿಡಿಯೋ ಒಂದು ಹುಡುಗಿ ರಿಲೀಸ್ ಮಾಡಿದ್ದಾಳೆ. ನಾನು ಸ್ವಇಚ್ಛೆಯಿಂದ ಮದುವೆ ಆಗಿರುವಂಥದ್ದು ಮತ್ತು ನಮ್ಮ ಕುಟುಂಬ ಸದಸ್ಯರೆಲ್ಲ ಮೊದಲು ಸಪೋರ್ಟ್ ಮಾಡಿದರು, ಇವಾಗ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ, ಯಾರ್ದೋ ಒತ್ತಡದಿಂದ ಈ ಥರ ಹೇಳ್ತಾ ಇದ್ದಾರೆ ಅಂತಂದು ಅದ್ರ ಮೇಲೆ ಸ್ಟೇಟ್ಮೆಂಟ್ ತೊಗೊಂಡು ಕೇಸ್ ಕ್ಲೋಸ್ ಮಾಡಿ ಅಂತಂದು ಅವರ ಸಂಬಂಧಪಟ್ಟ ಕೆಲ ವಕೀಲರು ಸಂಪರ್ಕ ಮಾಡಿದ್ದಾರೆ. ಬಟ್ ಹುಡುಗಿ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಆರೋಪದಲ್ಲಿರೋದ್ರಿಂದ ಇದೊಂದು ಗಂಭೀರ ಪ್ರಕರಣ ಆಗುತ್ತೆ. ಹಾಗಾಗಿ ಹುಡುಗಿ ನಮ್ಮ ವಶಕ್ಕೆ ಸಿಗಬೇಕು. ಸಿಕ್ಕ ಮೇಲೆ ಆ ಹುಡುಗಿ ಏನು ಹೇಳಿಕೆ ಕೊಡ್ತಾಳೆ, ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಹೇಳಿಕೆ ಕೊಡ್ತಾರೆ ಅದು ನಮಗೆ ರಿಲೆವೆಂಟ್ ಆಗುತ್ತೆ. ಸೊ ಹಾಗಾಗಿ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನ ವಶಕ್ಕೆ ತೊಗೊಳ್ಳುವಂಥದ್ದು ಎರಡೂ ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಗೊಂದಲಗಳ ನಡುವೆ ಗಾಯತ್ರಿಯ ಆಡಿಯೋ ವೈರಲ್. ಸೋದರ ಮಾವನ ಜೊತೆಗೆ ಗಾಯತ್ರಿ ಮಾತನಾಡಿದ್ದೇನು. ಒಂದೆಡೆ ಗಾಯತ್ರಿ ತಂದೆ ತಾಯಿ ನಮ್ಮ ಮಗಳನ್ನ ಮುಕ್ಕಳೆಪ್ಪ ಕಿಡ್ನಾಪ್ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಇನ್ನೊಂದೆಡೆ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ದಿನಕ್ಕೊಂದು ಹೊಸ ವಿಡಿಯೋ ರಿಲೀಸ್ ಮಾಡ್ತಿದ್ದಾರೆ. ಮತ್ತೊಂದೆಡೆ ಹಿಂದೂ ಸಂಘಟನೆಗಳು ಇದು ಲವ್ ಜಿಹಾದ್ ಅಂತ ಆರೋಪ ಮಾಡ್ತಿವೆ. ಇದೆಲ್ಲ ಗೊಂದಲಗಳ ನಡುವೆ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ತನ್ನ ಸೋದರ ಮಾವನ ಜೊತೆ ಮಾತನಾಡಿರೋ ಒಂದು ಆಡಿಯೋ ವೈರಲ್ ಆಗಿದೆ. ಇದರಲ್ಲಿ ನನ್ನ ತಂದೆ ತಾಯಿ ಒಪ್ಪಿಗೆ ನೀಡಿಯೇ ನಮ್ಮ ಮದುವೆಯಾಗಿದೆ ಅಂತ ಹೇಳಿಸುವಂತ ದುಂಬಾಲು ಬಿದ್ದಿದ್ದಾಳೆ. ತನ್ನ ಸೋದರ ಮಾವನ ಜೊತೆ ಗಾಯತ್ರಿ ಜಾಲಿಹಾಳ್ ಮಾತನಾಡಿರೋ ಆಡಿಯೋದಲ್ಲಿ ಒಂದು ವೇಳೆ ತನ್ನ ತಂದೆ ತಾಯಿಗೆ ಒಪ್ಪಿಗೆ ಇಲ್ಲವೇ ಈ ಮದುವೆ ಆಗಿದೆ ಅಂತ ಹೇಳಿದ್ರೆ ನನಗೆ ಭಾರಿ ಲಾಸ್ ಆಗುತ್ತೆ. ಯೂಟ್ಯೂಬ್, ಫೇಸ್ಬುಕ್ ಸೇರಿ ಸಾಮಾಜಿಕ ಜಾಲತಾಣದಲ್ಲಿಯೂ ನನ್ನ ಅಕೌಂಟ್ಗಳಿಗೆ ಸಮಸ್ಯೆ ಆಗುತ್ತೆ. ಅಲ್ಲದೆ ನಾವು ವಾಸ ಮಾಡೋ ಪ್ರದೇಶದಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ. ಹೀಗಾಗಿ ನಮ್ಮ ತಂದೆ ತಾಯಿ ಒಪ್ಪಿಗೆ ಇದ್ದು ಈ ಮದುವೆ ಆಗಿದೆ ಅಂತ ಹೇಳಲು ತಂದೆ ತಾಯಿಯನ್ನ ಒಪ್ಪಿಸಿ ಅಂತ ಮನವಿ ಮಾಡಿಕೊಂಡಿದ್ದಾಳೆ. ಅವ ಅಪ್ಪಾಗದು ಫೋನ್ ಹಚ್ಚಿ, ಅಣ್ಣಾಗದು ಫೋನ್ ಹಚ್ಚಿ ನಿಮ್ ಮಗಳದ್ ಹಂಗಿಂಗ್ ಅಂತಂದ್ರೆ ಇಲ್ರಿ ನಮ್ಗ್ ಒಪ್ಪಿಗೆ ಐತಿರ್ತೇನೆ ಹೇಳಣ್ಣ, ಇಲ್ರಿ ನಮ್ಗ್ ಒಪ್ಪಿಗೆ ಇಲ್ಲ ಹಂಗಿಂಗ್ ಅಂದ್ರೆ ಮತ್ ನಿಮ್ದು ಇದನ್ನ ಮಾಡ್ತಾರೋ, ನನ್ ಮರ್ಯಾದೆಲ್ಲ ತೆಗಿತಾರ, ಮತ್ ಫೋನ್ಯಾಗದು ಮತ್ ಅದು ಯೂಟ್ಯೂಬ್ ಇದೆಲ್ಲ ಇದು ಮಾಡ್ತಾರ. ಅದಕ್ಕೆ ಅವ ಅಪ್ಪಾಗ ಇಲ್ರಿ ನಮ್ಗ್ ಒಪ್ಪಿಗೆ ಇತ್ತು, ಒಪ್ಪಿಗೆಯಿಂದನೇ ಮಾಡ್ಕೊಂಡಾರ ಅವ್ರ ಅಂತ ಹೇಳಣ್ಣ. ಅಲ್ಲ ಈ ಹೇಳೋದಾಕ ನೀನ್ ಇಷ್ಟ ದಿನ ಯಾಕೆ ಸುಮ್ಮನೆ ಉಳ್ಕೊಂಡಿ ಎಲ್ಲಾ ತರ ಒಂದ್ ಏನ್ರ ಹೆಚ್ಚು ಮಾತಾಡ್ಬೇಕು, ಇದನ್ನ ಮಾಡ್ಬೇಕು, ಒಂದಿಷ್ಟು ನಿನ್ ಕಳ್ಳ ಅನ್ನೋದು ಐತಿಲ್ಲ ನನಗೆ ಸುದ್ದಿ ಏನ್ರ ತಗದಿ ಈಗ ಅದು ಬಿಡು. ಸಂಜೆಗ್ ಮಾತಾಡೋದಂತದಲ್ಲ. ಈಗ ಅವ ಅಪ್ಪಾಗ ಇಷ್ಟ ಹೇಳಿಡಿ, ಅವಾಗ ಫೋನ್ ಹಚ್ಚಿ ಹಿಂಗೇನ್ರ ಕೇಳಿದ್ರಂದ್ರೆ ನೀ ಎಲ್ಲಿ ಧಾರವಾಡ ಮನ್ಯಾಗ ಇದಿ ನೀವ? ಹಾ ಅಲ್ಲೇ ಅದೇನಿ, ಅವ್ರ ಜೊತೆನೇ ಅದೇನಿ. ಅವ ಅಪ್ಪಾಗ ಅಣ್ಣ ಹಿಂಗ ಹೇಳನಿಲ್ಲ ಅಂದ್ರೆ ಇಲ್ರಿ ನಮ್ಗೆ ಇಷ್ಟ ಇಲ್ಲ, ಹಂಗ ಓಡೋಗ್ ಮದುವೆ ಹೇಳ ಅಂತಂದ್ರೆ ನನ್ ಲೈಫ್ ಹರಾಜ್ ಮಾಡಿರ್ತಾರ ಮಾಮ, ಮತ್ ನನ್ ಮರ್ಯಾದೆ ತೆಗೆದಿರ್ತಾರ ಓನ್ಯಾಗ. ಅದಕ್ಕೆ ಮರ್ಯಾದೆ ಇಲ್ಲಿ ಅಷ್ಟು ಕೊಟ್ಟು ಹೋಗಿಯಲ್ಲ, ಒಪ್ಪಿಗೆಯಿಂದನ ಮದುವೆ ಮಾಡೀವ್ರಿ ಅಂತ ಹೇಳಣ್ಣ. ಮಾತಾಡ್ತಾ ಎಲ್ಲ ಗೊತ್ತೈತಿ, ನಿನ್ನ ಮಾತು ಕೇಳಂಗಿಲ್ಲ ನಾವು ಇಷ್ಟ ದಿನ ಕೇಳಿ ಹೇಳ್ತಾಂತೇಳಿ. ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ರಿಲೀಸ್ ಮಾಡ್ತಿರೋ ವಿಡಿಯೋಗಳಿಂದ ಹಲವು ಗೊಂದಲಗಳು ಸೃಷ್ಟಿಯಾಗಿವೆ. ಇದರಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋ ಗೊಂದಲ ಜನರಿಗೆ ಶುರುವಾಗಿದೆ. ಇದರ ನಡುವೆ ರಿಲೀಸ್ ಆಗಿರೋ ಹೊಸ ಆಡಿಯೋ ಇನ್ನಷ್ಟು ಗೊಂದಲ ಸೃಷ್ಟಿಸಿದೆ. ಹೀಗೆ ಗೊಂದಲದ ಮೇಲೆ ಗೊಂದಲ ಸೃಷ್ಟಿಯಾಗಿ ಮುಕ್ಕಳೆಪ್ಪನ ಮದುವೆ ಪುರಾಣದ ರಣರೋಚಕತೆಯನ್ನ ಹೆಚ್ಚಿಸಿದೆ ಅಂತ ಹೇಳಬಹುದು. ಜೂನ್ ತಿಂಗಳಲ್ಲಿಯೇ ಮುಕ್ಕಳೆಪ್ಪ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ. ಹೀಗಾಗಿ ಸುಮಾರು 3 ತಿಂಗಳು ಸುಮ್ಮನಿದ್ದು ಈಗ ವಿವಾದ ಎದ್ದಿರೋದು ಯಾಕೆ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗಿದೆ. ಆದರೆ ರಿಜಿಸ್ಟರ್ ಮ್ಯಾರೇಜ್ ಆಗೋ ವೇಳೆ ಮುಕ್ಕಳೆಪ್ಪ ನೀಡಿರೋ ವಿಳಾಸ ದಾಖಲೆ ನಕಲಿ ಅನ್ನೋ ಆರೋಪ ಕೇಳಿ ಬಂದಿದೆ. ಧಾರವಾಡದ ನಿವಾಸಿಯಾಗಿರೋ ಮುಕ್ಕಳೆಪ್ಪ
ಮುಂಡಗೋಡದ ವಿಳಾಸ ನೀಡಿರೋದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಹೀಗಾಗಿ ಯಾರು ಹೇಳ್ತಿರೋದು ನಿಜ, ಯಾರು ಹೇಳ್ತಿರೋದು ಸುಳ್ಳು ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.